ವೆಲ್ಕಮ್ ಅನು, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸೊ ನೀವೆಲ್ರಿಗೂ ಗೊತ್ತಿರೋ ಹಾಗೆ ಸಣ್ಣ ಸಣ್ಣ ಟೀಸರ್ಸ್ ನೋಡಿರ್ತೀರಾ, ಒಂದಷ್ಟು ಝಲಕ್ಗಳನ್ನ ನೋಡಿರ್ತೀರಾ. ಭೈರಾದೇವಿ ಈ ಚಿತ್ರ ಔಟ್ ಆ್ಯಂಡ್ ಔಟ್ ಹಾರರ್ ಪಿಕ್ಚರ್. ಹಾರರ್ ಪಿಕ್ಚರ್ ಯಾರಿಗೆ ತಾನೇ ಇಷ್ಟ ಇಲ್ಲ? ನನಗಂತೂ ಹಾರರ್ ಪಿಕ್ಚರ್ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾರರ್ ಪಿಕ್ಚರ್ ಎಷ್ಟೇ ಪಿಕ್ಚರ್ ಬಂದರೂ ಕೂಡ ಒಂದೂ ಮಿಸ್ ಮಾಡದೆ ನೋಡೋವಂಥ ಹಾರರ್ ಸಿನಿಮಾಗಳ ಫ್ಯಾನ್ಸು ನಾವು ಎಷ್ಟೊಂದು ಜನ ಇರ್ತೀವಿ. ಸೊ ನಿಮ್ಮನ್ನು ಈ ಒಂದು ಹಾರರ್ ಚಿತ್ರದ ಮೂಲಕ ಎಂಟರ್ಟೈನ್ ಮಾಡೋದಕ್ಕೆ ಅಕ್ಟೋಬರ್ 3ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಭೈರಾದೇವಿ ಚಿತ್ರ. ಸೊ ಈ ಚಿತ್ರವನ್ನು ರಾಧಿಕಾ ಮೇಡಮ್ ಅವರೇ ನಿರ್ಮಾಣ ಮಾಡ್ತಿದ್ದು, ಶಮಿಕಾ ಎಂಟರ್ಪ್ರೈಸಸ್ ಬ್ಯಾನರ್ ಅಡಿ ಬಹಳ ಅದ್ಧೂರಿಯಾಗಿ ನಿರ್ಮಾಣಗೊಂಡಿದೆ. ಸೊ ಈ ಚಿತ್ರದ ನಿರ್ದೇಶಕರು ಶ್ರೀಜಯ್ ಅವರು. ಸೊ ಇಡೀ ಚಿತ್ರತಂಡ ಇನ್ನು ಸ್ವಲ್ಪ ಹೊತ್ತಲ್ಲೇ ನಮ್ಮ ಜೊತೆ ಇರ್ತಾರೆ. ಬಟ್ ಅದಕ್ಕೂ ಮುಂಚೆ ಭೈರಾದೇವಿ ಚಿತ್ರದ ಎಲ್ಲ ಲುಕ್ ನೋಡ್ತಾ ಇದ್ದಾರೆ. ಹಾರರ್ ಇದೆ, ಅಘೋರಿ ಇರ್ತಾರೆ, ಅದರಲ್ಲಿ ದೇವಿ ಒಂದು ಮಹಾತ್ಮೆ ಇರುತ್ತೆ. ಸೊ ಸಿಕ್ಕಾಪಟ್ಟೆ ಸ್ವಾರಸ್ಯ ಇರೋಂಥ ಚಿತ್ರ. ಆಲ್ರೆಡಿ ಕಾಳಿ ಹಾಡನ್ನು ನಾವೆಲ್ಲರೂ ನೋಡಿದ್ದೀವಿ. ಇವತ್ತು ಇನ್ನೊಂದು ಹಾಡಿನ ಝಲಕನ್ನು ನಾವು ನೋಡ್ತೀವಿ, ಟ್ರೇಲರ್ ನೋಡ್ತೀವಿ. ಅಕ್ಟೋಬರ್ 3ನೇ ತಾರೀಕು ಎಲ್ಲ ಚಿತ್ರಮಂದಿರಗಳಲ್ಲೂ ಭೈರಾದೇವಿ ಬಿಡುಗಡೆ ಆಗ್ತಾ ಇದೆ. ಸೊ ತಾವೆಲ್ಲರೂ ಈ ಒಂದು ಸಿನಿಮಾನ ನೋಡಿ ಎಂಜಾಯ್ ಮಾಡಬೇಕಾಗಿ ಕೋರಿಕೆ. ಸೊ ಇವತ್ತು ಮೊದಲನೇದಾಗಿ ಈ ಚಿತ್ರಕ್ಕೆ ಬಹಳ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಒಂದು ಸಾಂಗನ್ನು ಕೊರಿಯೋಗ್ರಾಫ್ ಮಾಡಿರೋದು ನಮ್ಮ ಸ್ಯಾಂಡಲ್ವುಡ್ನ ಹ್ಯಾಪನಿಂಗ್ ಕೊರಿಯೋಗ್ರಾಫರ್ ಮೋಹನ್ ಮಾಸ್ಟರ್ ಅವರು. ಸೊ ವೇದಿಕೆ ಮೇಲೆ ತಮ್ಮೆಲ್ಲರಿಗೋಸ್ಕರ ಅಘೋರಿಗಳ ಒಂದು ನೃತ್ಯ ಆಗಲಿದೆ. ಬಹಳ ಡಿಫ್ರೆಂಟ್ ಲುಕ್ಕಲ್ಲಿ ಈಗ ವೇದಿಕೆ ಮೇಲೆ ಧೂಳೆಬ್ಸೋದಕ್ಕೆ ಬರ್ತಿದ್ದಾರೆ ಮೋಹನ್ ಮಾಸ್ಟರ್ ಹಾಗೂ ತಂಡ. ಬರಲಿ ಚಪ್ಪಾಳೆ. ಇದುವರೆಗೂ ಅರ್ಜುನ್ ಜನಿ ಅವರ ಕೈಯೇ ಕೊಟ್ಟಿಲ್ಲ ನಾನು. ರವಿ ಸರ್ಗೆ ಕೈ ಕೊಡ್ಬೋದು. ಹಾಯ್ ಸರ್, ಯಾಕಂದ್ರೆ ಪೇಮೆಂಟ್ ಅವರೇ ಕೊಡ್ತಿರೋದು. ಸರ್ ಚೆಕ್ ನಂಬರು ಕ್ಯಾಶ್ ಎಲ್ಲ ತಗೊಳ್ಳಲ್ಲ ನಾವು. ಪಂಕಜ್ ಅವರೇ ಇಲ್ಲಿ ಬನ್ನಿ, ಒಂದ್ಸಲಿ ಎಲ್ಲರೂ ಹಾಯ್ ಹೇಳ್ಬಿಡಿ. ಎಸ್ ನಾರಾಯಣ್ ಸರ್ ಅವರ ಬಹಳ ಪ್ರೀತಿಯ ಪುತ್ರ ಪಂಕಜ್ ಅವರು. ಪಂಕಜ್ ಅವರೇ, ದೆವ್ವದ ಸಿನಿಮಾ ಅಂದರೆ ನಿಮಗೆ ಭಾಳ ಇಷ್ಟ ಅಂತ ಕೇಳ್ಪಟ್ಟೆ, ಹೌದಾ? ಯಾವ ಸಿನಿಮಾ? ದೆವ್ವ ಸಿನಿಮಾ ತುಂಬ ಇಷ್ಟ ನನಗೆ. ಹೌದಾ? ಓಕೆ, ನಂದೊಂದು ಪ್ರಶ್ನೆ, ಸಿಂಪಲ್ ಪ್ರಶ್ನೆ ಪಂಕಜ್ ಅವರೇ. ದೆವ್ವ ಸಿನಿಮಾಗಳಂತಂದ್ರೇ ಅಲ್ಲಿ ಆರ್ ಸೌಂಡ್ ರೆಕಾರ್ಡಿಂಗ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಆ ಥರ ಎಲ್ಲ ಮ್ಯೂಸಿಕ್ ಎಲ್ಲ ಇರುತ್ತೆ. ಸೊ ನಿಮ್ಮ ಫೇವ್ರೆಟ್ಟು ಮ್ಯೂಸಿಕ್ ಯಾವುದು? ಹಾರರ್ ಸೌಂಡ್ ಯಾವುದು? ನಿಮ್ಮ ಫೇವ್ರೆಟ್ ಹಾರರ್ ಸೌಂಡ್ ಯಾವುದು? ಅದನ್ನು ನೀವು ಈಗ ನಮಗೆ ಮೈಕಲ್ಲಿ ಹೇಳಿ ತೋರಿಸ್ಬೇಕು. ಹಾರರ್ ಸೌಂಡು. ಎಲ್ಲರಿಗೂ ನಮಸ್ಕಾರ. ಇದಾ ಹಾರರ್ ಸೌಂಡು? ಕನ್ನಡ ಸಿನಿಮಾಗಳಲ್ಲಿ ಹಾರರ್ ಅಂತಿದ್ದಂಗೆ ನಮ್ಮೆಲ್ಲರಿಗೂ ತುಂಬ ಈಸಿಗೆ ಬರೋದು ಯಾವುದು ಅಂದರೆ ಡಿಂಗ್ 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 ಡಿಂಗ್, ತಂಗಾಳಿಯಲ್ಲಿ ನಾನು ತೇಲಿ ಬಂದೆ. ದಟ್ ಈಸ್ ಆಲ್ ಟೈಮ್ ಐಕಾನಿಕ್ ನಮಗೆ ಕನ್ನಡ ಇಂಡಸ್ಟ್ರಿಗೆ. ಹಾರರ್ ಸಿನಿಮಾ ನನಗೆ ತುಂಬ ಇಷ್ಟ ಇದೆ. ಆ್ಯಕ್ಚುಲಿ ನೀವು ಹೇಳಿದ ಸಾಂಗಿಗೂ ನಾನು ಹಾಕಿರೋ ಡ್ರೆಸ್ಸಿಗೂ ಸ್ವಲ್ಪ ಮ್ಯಾಚ್ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಇದೇ ಫೀಲಲ್ಲಿ ತಂಗಾಳಿಯಲ್ಲಿ ನಾನು ತೇಲಿ ಬಂದೆ, ಈ ಥರ ಏನಾದರೂ ಸೈಡ್ ವಾಕಲ್ಲಿ ಅಥವಾ ಉಮಾಶ್ರೀಯಮ್ಮ ನಡ್ಕೊಂಡು ಹೋಗ್ತಾರಲ್ಲ ಹಿಂಗೆ ಹಿಂಗೆ ಪಿಕ್ಚರಲ್ಲಿ, ಆ ಥರ ನಡ್ಕೊಂಡು ಹೋದ್ರೂ ನನಗೆ ಭಾಳ ಸೂಟ್ ಆಗುತ್ತೆ. ಗಿವನ್ ಅ ಚಾನ್ಸ್ ಓಕೆನಾ? ನೀವೇನಾದರೂ ಹಾರರ್ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡ್ರೆ ನೀವು ಯಾವ ಥರ ಪಾತ್ರ ಮಾಡ್ತೀರಾ? ನಿಮಗೆ ಅಲ್ವಾ ನಾನು ಪ್ರಶ್ನೆ ಕೇಳ್ತಿರೋದು? ಡೈರೆಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಆಸೆ ಇದೆ ಇದೆ 100% ಇದೆ. ಕಮಾನ್. ನನ್ನ ಫೇವ್ರೆಟ್ ಜಾನರ್ ಬಂದೆ ಹಾರರ್. ಬೇಗ ಮಾಡ್ತೀನಿ. ಬೇಗ ಜಾನ್ ಅವರ ಫೇವ್ರೆಟ್ ಹಾರರ್ ಮೂವಿಯಲ್ಲಿ ಪಂಕಜ್ ಅವ್ರು ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ತಾರೆ. ಥ್ಯಾಂಕ್ ಯು ಪಂಕಜ್ ಸರ್. ಕೂತ್ಕೊಳ್ಳಿ, ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಮತ್ತೆ ಕರಿತೀವಿ. ಈಗ ನಮ್ಮ ಸ್ಟೇಜ್ ಸೆಟ್ ಆಗಿದೆ. ನಮ್ಮ ಕನ್ನಡದ ಹೆಮ್ಮೆಯ ರಾಧಿಕಾ ಕುಮಾರಸ್ವಾಮಿ ಅವರು. ಚೂರು ಬರೋದಕ್ಕೆ ನಮ್ಮ ಕಲಾವಿದರಿಗೆ ಒಂಚೂರು ದಾರಿ ಮಾಡಿಕೊಡ್ಬೇಕಾಗಿ ಕೋರಿಕೆ. ವೆಲ್ಕಮ್ ರಮೇಶ್ ಸರ್, ವೆಲ್ಕಮ್ ರಾಧಿಕಾ ಮ್ಯಾಮ್.
ಅಲ್ಲ ದಯಮಾಡಿ ಸ್ಟೇಜ್ ಮುಂಭಾಗದಲ್ಲಿ, ವೇದಿಕೆ ಮುಂಭಾಗದಲ್ಲಿ ಒಂಚೂರು ಜಾಗ ಮಾಡಿಕೊಡ್ರೆ ನಾವು ಕಾರ್ಯಕ್ರಮ ಶುರು ಮಾಡ್ಬೋದು. ಡಾನ್ಸರ್ಸ್ ಪಾಪ ವೇಟ್ ಮಾಡ್ತಿದ್ದಾರೆ ಅಲ್ವಾ. ಬನ್ನಿ ಬನ್ನಿ ಎಲ್ಲ ಈ ಕಡೆ ಬನ್ನಿ. ನಾನು ಬೈಯೋದು ಇದನ್ನು ರೆಕಾರ್ಡ್ ಮಾಡಿ. ಓಕೆ, ಎಲ್ಲರೂ ದಯವಿಟ್ಟು ಕೂತ್ಕೋಬೇಕು. ನವರಸನ್ ಫಸ್ಟ್ ನೀವು ಕೂತ್ಕೊಳ್ಳಿ, ಬನ್ನಿ ದಯವಿಟ್ಟು ಎಲ್ಲರೂ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.